ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ ಟಿಕೆಟ್ ಪೈಪೋಟಿ ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಕುಟುಂಬಕ್ಕೆ ಮಣೆ ಹಾಕಲಾಗುತ್ತಾ ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಬಿ ಫಾರ್ಮ್ ಪಡೆದಿದ್ದಾರಂತೆ ಎಸ್ ಮಲ್ಲಿಕಾರ್ಜುನ್. ಅಧಿಕೃತ ಘೋಷಣೆ ಮಾತ್ರ ಬಾಕಿ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಮನವೊಲಿಕೆ ಪ್ರಕ್ರಿಯೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಮುಸ್ಲಿಂ ಸಮುದಾಯವನ್ನ ಮಾಡಿದಂತೆ ಕಾಣಿಸ್ತಾ ಇರುವಂತದ್ದು. ಸಮರ್ಥ ಮಲ್ಲಿಕಾರ್ಜುನ್ಗೆ ಟಿಕೆಟ್ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಸೊ ಆ ಕಾನ್ಫಿಡೆನ್ಸ್ ನಲ್ಲೇ ನಿನ್ನೆ ನಾಮಿನೇಷನ್ ಫೈಲ್ ಮಾಡಿದ್ದ ಅಂತ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಇದೆ. ಇಲ್ಲಿ ಇಕ್ಕಟ್ಟೇನಪ್ಪಾ ಅಂದ್ರೆ ಸಮರ್ಥಿ ಕೊಡ್ದಲೇ ಮುಸ್ಲಿಂ ಸಮುದಾಯಕ್ಕೆ ಕೊಟ್ರೆ ಅಲ್ಲಿ ಲಿಂಗಾಯತ ಸಮುದಾಯದ ವೋಟ್ಗಳು, ಎಸ್ಟಿ ಸಮುದಾಯದ ವೋಟ್ಗಳು, ದಲಿತ ಸಮುದಾಯ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬಾಗ ಆಗುವಂತ ಸಾಧ್ಯತೆ ಇದೆ. ಮತ್ತೆ AIMIM ಕ್ಯಾಂಡಿಡೇಟ್ ಏನಾದರೂ ಹಾಕಿದ್ರು ಕೂಡ ಬಿಜೆಪಿಗೆಲ್ಲ ಪ್ಲಸ್ ಆಗುವಂತ ಚಾನ್ಸಸ್ ಇರುವಂತ ಕಾರಣಕ್ಕೋಸ್ಕರ ಸಮರ್ಥಿ ಕೊಟ್ರ ಅಂತ. ಸಮರ್ಥಿಗೆ ಕೊಟ್ಟರು ಕೂಡ ಮುಸ್ಲಿಂ ಸಮುದಾಯದವರು ಏನೇ ಅಸಮಾಧಾನಗೊಂಡಿದ್ದರೂ ಕೂಡ ಬಿಜೆಪಿಗಂತೂ ವೋಟ್ ಹಾಕಲ್ಲ. ಹೆಚ್ಚು ಕಮ್ಮಿ ಆದ್ರೂ ಕೂಡ 4ರಿಂದ 5% ವೇರಿಯೇಷನ್ ಆಗ್ಬೋದು ಬಿಟ್ರೆ ಇನ್ನ ಉಳಿದಂತ ವೋಟ್ಗಳೆಲ್ಲವೂ ಕೂಡ ಕಾಂಗ್ರೆಸ್ಗೆ ಬರ್ತಾವೆ ಅನ್ನುವಂತ ಕಾನ್ಫಿಡೆನ್ಸ್ ಅಂತ ಕಾಣಿಸುತ್ತೆ. ಅಕಸ್ಮಾತ್ ಸಮರ್ಥಿಗೆ ಟಿಕೆಟ್ ಕೊಟ್ಟಿದ್ದೇ ಆದ್ರೆ ಮುಸ್ಲಿಂ ಸಮುದಾಯದವರು ಎಲ್ರಿಗೂ ಕೂಡ ಗೊತ್ತಿರುವಂತೆ ಬಿಜೆಪಿಗೆ ಮತ ಹಾಕಲ್ಲ ಅನ್ನುವಂಥದ್ದು ಗೊತ್ತಿರುವಂತ ವಿಚಾರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಾರ್ತಿಕ್, ಇವತ್ತು ಸಂಜೆ ಅಥವಾ ನಾಳೆ ಟಿಕೆಟ್ ಘೋಷಣೆ ಅಂತ ಹೇಳಲಾಗ್ತಾ ಇರುವಂತದ್ದು. ಇದೇ ಸಂದರ್ಭದಲ್ಲಿ ಸಮರ್ಥ್ಗೆನೆ ಆಲ್ಮೋಸ್ಟ್ ಟಿಕೆಟ್ ಫಿಕ್ಸ್ ಅಂತ ಕೂಡ ಹೇಳಲಾಗ್ತದೆ. ಬಿ ಫಾರ್ಮ್ ಕೂಡ ತಗೊಂಡೋಗಿದ್ದಾರೆ ಅಂತ ಹೇಳಲಾಗ್ತಾ ಇರುವಂತದ್ದು. ಏನ್ ಡೆವಲಪ್ಮೆಂಟ್ಸ್ ಆಗಿದೆ? ಯಾಕೆ ಇನ್ನೂ ಕೂಡ ತಡೆ ಮಾಡ್ತಾ ಇದ್ದಾರೆ ಬಿ ಫಾರ್ಮ್ ಅಕಸ್ಮಾತ್ ಕೊಟ್ಟಿದ್ರೆ? ಪೃಥ್ವಿ, ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯ ಟಿಕೆಟ್ ಗೊಂದಲ ಕಾಂಗ್ರೆಸ್ನಲ್ಲಿ ಇನ್ನಷ್ಟು ಬಿಗಡಾಯಿಸ್ತಾ ಇದೆ. ನಿನ್ನೆ ಸುರ್ಜೇವಾಲಾ ಅವರು ಸಭೆಯನ್ನ ಮಾಡಿದ್ರು. ಆ ಒಂದು ಸಭೆಯ ಬಳಿಕ ಮುಸ್ಲಿಂ ನಾಯಕರು ಮತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಕೂಡ ಭೇಟಿ ಮಾಡಿದ್ರು. ಮುಸ್ಲಿಂ ನಾಯಕರ ಒತ್ತಾಯ ಒಂದೇ, ಈ ಒಂದು ಕ್ಷೇತ್ರ ಏನಿದೆ ಅಲ್ಲಿ ಹೆಚ್ಚಿನ ಮತದಾರರು ನಮ್ಮವರಿದ್ದಾರೆ, ಆ ಕಾರಣಕ್ಕೆ ನಮಗೆ ಟಿಕೆಟ್ ಅನ್ನು ಕೊಡಲೇಬೇಕು ಅಂತ ಒತ್ತಾಯವನ್ನು ಮಾಡ್ತಿದ್ದಾರೆ. ಆದ್ರೆ ಉಪಚುನಾವಣೆ ಅಲ್ಲಿ ಎದುರಾಗಿರ್ತಕ್ಕಂಥದ್ದು ಶಾಮನೂರು ಅವರ ನಿಧನದ ಕಾರಣಕ್ಕಾಗಿ. ಆ ಕಾರಣಕ್ಕಾಗಿ ಆ ಕುಟುಂಬಕ್ಕೂ ಕೂಡ ಅನುಕಂಪದ ಆಧಾರದ ಮೇಲೆ ಟಿಕೆಟ್ ಅನ್ನು ಕೊಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿಯೂ ಕೂಡ ಕಾಂಗ್ರೆಸ್ ಚಿಂತನೆ ಮಾಡ್ತಾ ಇದೆ. ಈಗ ಮುಸ್ಲಿಮರು ಕೂಡ ಅಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಒಂದು ಸಮುದಾಯ ಆಗಿರುವಂತಹ ಕಾರಣಕ್ಕಾಗಿ ಕಡೆಗಣಿಸೋದಕ್ಕಾಗೋದಿಲ್ಲ. 23ಕ್ಕೆ ಕೊನೆಯ ಒಂದು ನಾಮಪತ್ರ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಇರುವಂತಹ ಕಾರಣಕ್ಕಾಗಿ ಕಾಂಗ್ರೆಸ್ ಹೈಕಮಾಂಡ್ ಬಹಳ ಅಳೆದು ತೂಗಿ ಈ ಒಂದು ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ಮಾಡದಂತೆ ಕಾಣಿಸ್ತಾ ಇದೆ. ಈಗಾಗಲೇ ಸುರ್ಜೇವಾಲಾ ಅವರು ಕೂಡ ಹೇಳ್ತಾ ಇದ್ರು ಕೆಪಿಸಿಸಿಯಲ್ಲಿ, ಇವತ್ತು ಸಂಜೆ ಅಥವಾ ನಾಳೆ ನಾವು ಟಿಕೆಟ್ ಅನ್ನು ಘೋಷಣೆ ಮಾಡ್ತೇವೆ ಅನ್ನುವಂಥದ್ದನ್ನ. ಈಗಾಗಲೇ ಪ್ರತಿಯೊಬ್ಬರ ಅಹವಾಲುಗಳನ್ನು ಕೂಡ ನಾವು ಕೇಳಿದ್ದೇವೆ. ಜೊತೆಗೆ ಅದೆಲ್ಲದನ್ನು ಕೂಡ ಆಧಾರವಾಗಿ ಇಟ್ಕೊಂಡು ಖರ್ಗೆ ಮತ್ತು ರಾಹುಲ್ ಗಾಂಧಿ ಅವರು ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಆ ಒಂದು ನಿರ್ಧಾರದ ಬಳಿಕ ಟಿಕೆಟ್ ಘೋಷಣೆ ಮಾಡ್ತೇವೆ ಅನ್ನುವಂತ ಮಾಹಿತಿನ ಈಗಾಗಲೇ ಕೊಟ್ಟಿದ್ದಾರೆ. ಈಗ ಈ ಕೆಪಿಸಿಸಿಯ ಮೂಲಗಳ ಪ್ರಕಾರ ಇರುವಂತಹ ಮಾಹಿತಿಯ ಪ್ರಕಾರ ಈಗಾಗಲೇ ಸಮರ್ಥ ಅವರು ಏನು ಅಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಪಕ್ಷೇತರರಾಗಿ. ಹಾಗೆ ಕಾಂಗ್ರೆಸ್ ಪಕ್ಷದಿಂದಲೂ ಕೂಡ ನಾನು ಸ್ಪರ್ಧೆ ಮಾಡ್ತೇನೆ ಅನ್ನುವಂತ ರೀತಿಯಲ್ಲಿ ಅವರು ಎರಡೆರಡು ನಾಮಪತ್ರವನ್ನು ಸಲ್ಲಿಕೆಯನ್ನು ಮಾಡಿದ್ದಾರೆ. ಸಮರ್ಥನ್ಗೆ ಬಹುತೇಕವಾಗಿ ಕಾಂಗ್ರೆಸ್ನ ಟಿಕೆಟ್ ಫೈನಲ್ ಅಂತ ಹೇಳಲಾಗ್ತದೆ. ಯಾವ ಕಾರಣಕ್ಕಾಗಿ ಅಂತಂದ್ರೆ ಈ ಒಂದು ಉಪಚುನಾವಣೆ ಆಗಿರುವಂತಹ ಕಾರಣಕ್ಕಾಗಿ ಉಪಚುನಾವಣೆಯನ್ನ ಅವರ ಕುಟುಂಬಕ್ಕೆ ಕೊಡಬೇಕು ಟಿಕೆಟ್ ಅನ್ನುವಂತ ರೀತಿಯಲ್ಲಿ ಸಾಕಷ್ಟು ಒತ್ತಡಗಳು ಕೂಡ ಕೇಳಿ ಬರ್ತಾ ಇದಾವೆ. ಅಲ್ಪಸಂಖ್ಯಾತ ವರ್ಸಸ್ ಲಿಂಗಾಯತ ಅನ್ನುವಂತ ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಈಗ ಉದ್ಭವವಾಗಿದೆ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಬಾರಿಯಲ್ಲಿ ನಾವೇನಾದರೂ ಸಮರ್ಥನಿಗೆ ಟಿಕೆಟ್ ಅನ್ನು ಕೊಡದೇ ಹೋದಂತ ಸಂದರ್ಭದಲ್ಲಿ ಬಿಜೆಪಿಗೆ ವರದಾನ ಆಗಬಹುದು. ಈಗಾಗಲೇ ಎಸ್ಟಿ ನಾಯಕರಿಗೆ ಅಲ್ಲಿ ಟಿಕೆಟ್ ಅನ್ನು ಕೂಡ ಬಿಜೆಪಿ ಕೊಟ್ಟಿರುವಂತಹ ಕಾರಣಕ್ಕಾಗಿ ಅಲ್ಪಸಂಖ್ಯಾತರು ಏನೇ ಆದರೂ ಕೂಡ ಬಿಜೆಪಿಗೆ ಓಟನ್ನು ಹಾಕೋದಿಲ್ಲ, ಕಾಂಗ್ರೆಸ್ಗೆ ಅವರು ಓಟನ್ನು ಹಾಕ್ತಾರೆ. ಒಂದು 4-5% ನಷ್ಟು ವ್ಯತ್ಯಾಸಗಳಾಗಬಹುದೋ ಹೊರತಾಗಿ ಅಂದ್ರೆ ಅವರು ಕಾಂಗ್ರೆಸ್ ಅನ್ನ ಬಿಟ್ಟು ಹೋಗೋದಿಲ್ಲ ಅನ್ನುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ ಅಂತ ಹೇಳಲಾಗ್ತದೆ. ಅದೇ ಒಂದು ಆಧಾರವಾಗಿ ಇಟ್ಕೊಂಡು ಸಮರ್ಥನಿಗೆ ಈ ಬಾರಿಯ ಉಪಚುನಾವಣೆಯಲ್ಲಿ ಟಿಕೆಟ್ ಕೊಡೋದು ಪಕ್ಕ ಅನ್ನುವಂತ ಮಾಹಿತಿಗಳು ಕೂಡ ಈಗ ಲಭ್ಯವಾಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಇಲ್ಲಿ ಪ್ರಮುಖವಾಗಿ ಸಮರ್ಥಿಗೆ ಟಿಕೆಟ್ ಕೊಡ್ತಾ ಇರುವಂತ ಆ ರಾಜಕೀಯ ಉದ್ದೇಶ ಅಂತ ನೋಡಿದ್ರೆ, ಯಾಕೆಂದ್ರೆ ಮುಸ್ಲಿಂ ಸಮುದಾಯದವರು ಬಹಿರಂಗವಾಗಿ ಬಂದ್ಬಿಟ್ಟು ಇಷ್ಟೊಂದು ಬೇಡಿಕೆಯನ್ನ ಇಟ್ಟ ಮೇಲೂ ಕೂಡ ಅವರಿಗೆ ಟಿಕೆಟ್ ಮಿಸ್ ಆದ್ರೆ ಹೇಗ್ ಸಮಾಧಾನ ಪಡ್ತಾರೆ? ಅಂದ್ರೆ ಇಲ್ಲಿ ಹೇಗಿದ್ರು ಮುಸ್ಲಿಂ ಸಮುದಾಯದವರಿಗೆ ಬೇರೆ ಆಪ್ಷನ್ ಇಲ್ಲ, ನಮ್ಗೆ ಆಕೆ ಆಗ್ತಾರೆ. ಆದ್ರೆ ಸಮರ್ಥಿಗೆ ಮಿಸ್ ಆದ್ರೆ ಶಾಮನೂರ್ ಕುಟುಂಬ ಸಹಾಯ ಮಾಡದೆ ಹೋದ್ರೆ ಆ ಕ್ಷೇತ್ರದಲ್ಲಿ ಗೆಲ್ಲೋದ್ ಕಷ್ಟ ಅಂತನಾ?
ಪೃಥ್ವಿ, ರಾಜಕೀಯ ಲೆಕ್ಕಾಚಾರವೇ ಆ ರೀತಿಯಾಗಿದೆ. ಯಾಕೆ ಅಂತಂದ್ರೆ ಇದು ಉಪಚುನಾವಣೆ, ಜೊತೆಗೆ ಸರ್ಕಾರಕ್ಕೂ ಕೂಡ ಪ್ರತಿಷ್ಠೆಯಾಗಿದೆ. ಕಾಂಗ್ರೆಸ್ ಆ ಒಂದು ಕ್ಷೇತ್ರವನ್ನ ಗೆಲ್ಲೇಬೇಕಾಗಿದೆ. ಈ ಒಂದು ನಿಟ್ಟಿನಲ್ಲಿ ಕ್ಷೇತ್ರವನ್ನ ಗೆಲ್ಲೋದಕ್ಕೆ ಯಾರು ಸಮರ್ಥರು ಅನ್ನುವಂತ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಆಲೋಚನೆ ಮಾಡಬೇಕಾಗಿದೆ. ಅಲ್ಪಸಂಖ್ಯಾತರಲ್ಲೂ ಕೂಡ ಆಕಾಂಕ್ಷಿಗಳು ಸಂಖ್ಯೆ ಹೆಚ್ಚಿದೆ, ಒಂದಕ್ಕಿಂತ ಹೆಚ್ಚು ಸಂಖ್ಯೆ ಇರುವಂತಹ ಕಾರಣಕ್ಕಾಗಿ ಅಲ್ಲಿ ಯಾರಿಗೆ ಕೊಟ್ಟರು ಕೂಡ ಇನ್ನೊಬ್ಬರು ಬಂಡಾಯ ಹೇಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಚರ್ಚೆಯನ್ನ ಮಾಡಿದ್ದಿರಬಹುದು. ಜೊತೆಗೆ ಅಲ್ಲಿ ಅಬ್ದುಲ್ ಜಬ್ಬಾರ್ ಅವರು ಈಗಾಗಲೇ MLC ಇದ್ದಾರೆ, ಅವರು ಪ್ರಬಲ ಆಕಾಂಕ್ಷಿ. ಅವರಿಗೆ ನೀವು ಟಿಕೆಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಲ್ಲಿರ್ತಕ್ಕಂತ ಆ ಒಂದು ಕ್ಷೇತ್ರದ ಲಿಂಗಾಯತ ಮತದಾರರು ಬಿಜೆಪಿಗೆ ಮತವನ್ನು ಹಾಕ್ಬಿಡಬಹುದು. ಆ ಒಂದು ಕಾರಣಕ್ಕಾಗಿ ಅದು ಪಕ್ಷಕ್ಕೆ ಹಿನ್ನಡೆ ಆಗಬಹುದು ಚುನಾವಣೆಯಲ್ಲಿ ಅನ್ನುವಂತ ಲೆಕ್ಕಾಚಾರವೂ ಕೂಡ ಇದೆ. ಈ ಎಲ್ಲ ಲೆಕ್ಕಾಚಾರವನ್ನ ಇಟ್ಟುಕೊಂಡು ಸಮರ್ಥನನ್ನ ಆಯ್ಕೆ ಮಾಡುವಂತ ಸಾಧ್ಯತೆ ದಟ್ಟವಾಗಿದೆ. ಅದೇ ಒಂದು ಕಾರಣಕ್ಕಾಗಿ ಅವರು ಈಗಾಗಲೇ ನಾಮಪತ್ರವನ್ನು ಕೂಡ ಸಲ್ಲಿಸಿದ್ದಾರೆ ಅಂತ ಹೇಳಲಾಗ್ತದೆ. ಸಚಿವ ಮಲ್ಲಿಕಾರ್ಜುನ್ ಅವರು ಕೂಡ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಪ್ರಬಲವಾಗಿ ಅವರು ತಮ್ಮ ವಾದವನ್ನು ಕೂಡ ಮಂಡಿಸಿದ್ರು. ನನ್ನ ಕುಟುಂಬದಿಂದ ತೆರವಾಗಿರುವಂತಹ ಒಂದು ಟಿಕೆಟ್ ಅನ್ನ ನಮ್ಮ ಕುಟುಂಬಕ್ಕೆ ಕೊಡಬೇಕು, ಅಲ್ಲಿ ಅಭ್ಯರ್ಥಿನ ಗೆಲ್ಸ್ಕೊಂಡು ಬರುವಂತ ಜವಾಬ್ದಾರಿ ನಮ್ದು ಅನ್ನುವಂತ ರೀತಿಯಲ್ಲಿ ಅವರು ಹೇಳಿಕೆಯನ್ನು ಕೊಟ್ಟಿದ್ರು. ಆದ್ರೆ ಸಚಿವ ಜಮೀರ್ ಅಹಮದ್ ಅವರು ಅಲ್ಪಸಂಖ್ಯಾತರಿಗೆ ಈ ಬಾರಿ ಒಂದು ಅವಕಾಶವನ್ನು ಮಾಡಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಒಂದೊಮ್ಮೆ ಈ ಬಾರಿ ಏನಾದರೂ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಅನ್ನು ತಪ್ಪಿಸಿದಂತ ಸಂದರ್ಭದಲ್ಲಿ 2028ರ ಚುನಾವಣೆಯಲ್ಲಿ ಏನಾದರೂ ನಿಮಗೆ ಟಿಕೆಟ್ ಅನ್ನು ಕೊಡ್ತೇವೆ ಅನ್ನುವಂತ ರೀತಿಯಲ್ಲಿ ಭರವಸೆಯನ್ನು ಕೊಟ್ಟು ಈ ಬಾರಿ ಉಪಚುನಾವಣೆ ಆಗಿರುವಂತಹ ಕಾರಣಕ್ಕಾಗಿ ಶಾಮನೂರು ಕುಟುಂಬಕ್ಕೆ ಟಿಕೆಟ್ ಅನ್ನು ಕೊಡುವಂತ ಸಾಧ್ಯತೆ ದಟ್ಟವಾಗಿರುವಂತದ್ದು. ಪೃಥ್ವಿರಾಜ್, ಧನ್ಯವಾದ ಕಾರ್ತಿಕ್ ನಿಮ್ಮೆಲ್ಲ ಮಾಹಿತಿಗಾಗಿ.